ಇಂಟರ್ವಲ್ ಸಕ್ಕತ್ತಾಗೈತೆ. ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ ಸೂಪರ್ ಆಗಿದೆ. ಸೆಂಟಿಮೆಂಟ್ ಇಂದ ಹಿಡ್ದು ಸ್ಟೋರಿಯಿಂದ ಹಿಡ್ದು ಪಕ್ಕ ಬಪ್ಪಡ ಇದೆ. ಬಂದ್ ಕುತ್ಕೊಂಡ್ ನೋಡೋ ಅಂತ ಪಿಕ್ಚರ್ ಇದು. ಆ ತರ ಈ ತರ ಏನೋ ತೆಗ್ದಿಲ್ಲ. ಈ ಗಲೀಜ್ ಬಲೀಜ್ ಲೆಕ್ಕ ಈ ಆಡ ಬೈಯೋದು ಏನೋ ತೆಗ್ದಿಲ್ಲ. ಒಳ್ಳೆ ಸ್ಟೋರಿ. ರೌಡಿಸಂ ಪಿಕ್ಚರ್ ಮಾಡಿದ್ರು ಸಿಂಪಲ್ ಆಗಿ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಯುವ ರಾಜ್ಕುಮಾರ್ ಸೂಪರ್. ನೆಕ್ಸ್ಟ್ ಅವರೇ, ಏನಿಲ್ಲ. ಅಪ್ಪು ಇದ್ರು, ಅಪ್ಪಗಿನ್ನ ಇವಾಗ ಇವ್ರು ಬರ್ತಾ ಇದಾರೆ. ಅಪ್ಪನ್ ಮೀರ್ಸೋರು ಯಾರು ಇಲ್ಲ ಜಗತ್ತಲ್ಲೇ, ಯಾರು ಇಲ್ಲ. ಆದ್ರೂ ಮಗ ಬಂದಿದ್ದಾರೆ. ನಾವು ರಾಜ್ಕುಮಾರ್ ಫ್ಯಾನ್ಸು. ಅದ್ರಿಂದ ನಾವು ಅಪ್ಪು, ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್, ಇವಾಗ ಇವ್ರು ರಾಜ್ಕುಮಾರ್ ತುಂಬಾ ಇಷ್ಟ. ಅವ್ರ ಮನೆಗೆಲ್ಲ ಹೋಗಿದ್ದೀವಿ, ಅವ್ರ ಮನೇಲಿ ಊಟ ಮಾಡಿದ್ದೀವಿ. ರಾಜ್ಕುಮಾರ್ ಆಗಿರ್ಬೋದು, ಶಿವರಾಜ್ಕುಮಾರ್ ಆಗಿರ್ಬೋದು, ನಮ್ಗೆ ಅವರು ದೊಡ್ಡ ಅಭಿಮಾನಿ. ಯಾವತ್ತೂ ಮರೆಯಲ್ಲ. ಅಪ್ಪು ಸರ್ ಯಾವಾಗೂ ನಮ್ ಹೃದಯದಲ್ಲಿ ಇದ್ದಾರೆ. ನೆಕ್ಸ್ಟ್ ಇವರು ಇವಾಗ ಇರೋದು ನಮ್ಗೆ. ಏನೇ ಆದ್ರೂ ನಾವು ಶಾಶ್ವತವಾಗಿದ್ದೀವಿ. ನಮ್ಮ ಮನೇಲೆಲ್ಲ ಫುಲ್ ಫೋಟೋ ಅವ್ರದ್ದೇ ಇರೋದು, ನಮ್ ಫೋನಲ್ಲಿ ಇರೋದು. ಸಾಂಗು ಅವ್ರದ್ದೇ ಹಾಕಿಸ್ಕೊಳ್ಳೋದು ಫೋನಲ್ಲಿ ಎಲ್ಲ. ನಾವ್ ದೊಡ್ಡ ಫ್ಯಾನ್ಸ್. ನಮ್ ಬ್ರದರ್ ಇಲ್ಲಿಂದ ಇಲ್ಲಿವರೆಗೂ ಅಚ್ಚಿ ಹಾಕಿಸ್ಕೊಂಡಿದ್ದಾರೆ. ನಮ್ಮ ಅಕ್ಕ ತುಂಬಾ ಇಷ್ಟ ಪಡ್ತಾಳೆ, ಯಾವಾಗ್ಲೂ ಅಳ್ತಾಳೆ ಅಪ್ಪು ಹಾಡ್ ಬಂದ್ರೆ. ನಾವು ತುಂಬಾ ಫೀಲ್ ಮಾಡ್ತೀವಿ. ಅಪ್ಪು ಶಾಶ್ವತವಾಗಿ ನಮ್ ಜೊತೆಲಿ ಇದ್ದಾರೆ. ಸ್ಟೋರಿ ಇಲ್ದಲ್ಲೇ ಇರೋ ಫಿಲಮ್ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದು. ಸ್ಟೋರಿ ಚೆನ್ನಾಗಿದೆ. ಯುವ ಅಣ್ಣಂದ್ ಒಳ್ಳೆ ಆಕ್ಟಿಂಗ್ ಇದೆ. ಮೂವಿ ಚೆನ್ನಾಗಿದೆ. ನಿಂತ್ಕೊಳ್ಳೋದು ಫಿಲಮ್. ರಾಜ್ಕುಮಾರ್ ಮತ್ತೆ ಬಂದ್ರು ಗುರು, ಅಷ್ಟೇ ಗುರು, ಬೇರೆ ಏನು ಇಲ್ಲ. ಒಳ್ಳೆ ಸಂಭಾಷಣೆ, ಒಳ್ಳೆ ಫೈಟು, ಅಭಿನಯ ಎಲ್ಲ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಬಂದ್ರು ಅಷ್ಟೇ. ಸರ್ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಎಕ್ಕ ಸಿನಿಮಾನೇ ಬೇರೆ, ಜಾಕಿ ಸಿನಿಮಾನೇ ಬೇರೆ. ಎಕ್ಕಗೂ ಜಾಕಿ ಕಂಪಾರಿಸನ್ ಮಾಡ್ಕೊಳಕ್ಕೆ ಬಿಡಿ. ಯಾಕಂದ್ರೆ ಜಾಕಿ 2010 ಇದು 2025. ಜಾಕಿನೇ ಬೇರೆ, ಎಕ್ಕ ಸಿನಿಮಾನೇ ಬೇರೆ. ಬಟ್ ಲಾಸ್ಟ್ 5 ಸೀನ್ ಮಾತ್ರ ಜಾಕಿ ತರ ಹೋಲಿಕೆ ಆಗೋ ತರ ಇದೆ. ಅದಕ್ಕೆ ಇನ್ನೊಂದು ಲಾಸ್ಟ್ ಅಲ್ಲಿ ಒಂದ್ ಏನ್ ಹೇಳ್ಬೇಕು ಅಂದ್ರೆ, ರೋಹಿತ್ ಪದಿಕರ್ಗೆ ಇದು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬೋದು. ಆಮೇಲೆ ಪುನೀತ್ ರುದ್ರನಾಗ್ ಅವರು KGF ಫಸ್ಟ್ ಡೈರೆಕ್ಟರ್. ನೆಕ್ಸ್ಟ್ ಇವರ ರಣಧೀರ ಕಂಠಿ ಅವ್ರನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ಬಿಡಿ. ಆ ಸಿನಿಮಾ ಬರ್ಲಿ, ಅದಕ್ಕೋಸ್ಕರ ರಾಜವಂಶ ಅಭಿಮಾನಿಗಳು ಕಾಯ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಆ ಸಿನಿಮಾ ಬರ್ಲಿ, ಯುವ ರಣಧೀರ ಕಂಠಿ ಅವ್ರು ಬರ್ಲಿ ಅಂತ ಹೇಳಕ್ಕೆ. ಆಲ್ರೆಡಿ ಅದು ಹಿಟ್ ಆಗ್ಬಿಟ್ಟಿದೆ. ಯುವ ರಣಧೀರ ಕಂಠಿ ಅವ್ರ ಟೈಟಲ್ ಹಿಟ್ ಆಗ್ಬಿಟ್ಟಿದೆ. ಇನ್ನು ಅದು 3 ನಿಮಿಷ ವಿಡಿಯೋದಲ್ಲಿ ಇನ್ನೂ ಹಿಟ್ ಆಗ್ಬಿಟ್ಟಿದೆ. ಇನ್ನ ಸಿನಿಮಾ ಬಗ್ಗೆ ದಾಖಲೆ ಮಾಡೋದು ಒಂದೇ ಬಾಕಿ ಇರೋದು. ಆ ಸಿನಿಮಾ ದಾಖಲೆ ಬಂದಿದೆ. ದಯವಿಟ್ಟು ಪುನೀತ್ ರುದ್ರನಾಗ್ ಸಿನಿಮಾ ಬರ್ಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ಸೂಪರ್. ಬಸ್ ಇನ್ನೊಂದು ಅಪ್ಪು ಪಿಕ್ಚರ್ ನೋಡ್ದಂಗಾಯ್ತು. ಅಪ್ಪು ತರ ಡ್ಯಾನ್ಸ್, ಅಪ್ಪು ತರ ಫೈಟ್, ಡ್ಯಾನ್ಸ್ ಸೂಪರ್. ಇನ್ನೊಂದು ಅಪ್ಪು ಪಿಕ್ಚರ್ ನೋಡ್ದಂಗಾಯ್ತು. ಸೂಪರ್ ಆಗೈತೆ ಪಿಕ್ಚರ್. ಸ್ಟೋರಿ ಸೂಪರ್ ಆಗೈತೆ. ಒಳ್ಳೆ ಸೂಪರ್ ಮೆಸೇಜ್ ಐತೆ. ಚೆನ್ನಾಗೈತೆ. ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಬ್ರೋ. ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಾಂಗ್ ಎಲ್ಲ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ ಹಿಟ್ ಸರ್. ಸೂಪರ್ ಆಗಿದೆ ಅಣ್ಣ. ಎಲ್ಲ ಬಂದ್ ನೋಡಿ ಎಂಜಾಯ್ ಮಾಡಿ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಅಪ್ಪು ಬಾಸ್ ಫ್ಯಾನ್ಸ್ ಎಲ್ಲ ಬಂದ್ ನೋಡ್ಬೇಕು. ಜಾಕಿ ಜೈ ಯುವ ಬಾಸ್. ಜಾಕಿ ಮೂವಿದು ಕ್ಲೈಮ್ಯಾಕ್ಸ್ ಸೂಪರ್. ಜಾಕಿ ಮೂವಿದು ಅಲ್ಲಲ್ಲಿ ಚಮಕ್ ಇದೆ ಜಾಕಿ ಮೂವಿದು. ಸೊ ಅವ್ರನ್ನ ಕೂಡ ಮಿಸ್ ಮಾಡ್ಕೊಂತೀವಿ. ಸೊ ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದ್ ನೋಡಿ, ಕನ್ನಡ ಫಿಲ್ಮ್ ನ ಸಪೋರ್ಟ್ ಮಾಡಿ. ಸಕ್ಕತ್ತಾಗೈತೆ, ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಇದೆ, ಸೂಪರ್. ಸರ್ ಸಿನಿಮಾ ಚೆನ್ನಾಗಿದೆ ಸರ್. ಸರ್ ಲಾಸ್ಟ್ ಫೈಟ್ ತುಂಬಾ ಇಷ್ಟ ಆಯ್ತು ಸರ್. ಸರ್ ಬ್ಲಡ್ ಅಲ್ಲೇ ಬಂದಿದೆ. ಆಕ್ಟಿಂಗ್ ಬಗ್ಗೆ ಯಾರು ಕೇಳಂಗೆ ಇಲ್ಲ. ಸೂಪರ್ ಆಗಿದೆ ಸಾಂಗ್ಸ್ ಡ್ಯಾನ್ಸ್ ಎಲ್ಲ ಅಪ್ಪು ಸರ್ ಸೂಪರ್ ಆಗಿದೆ ಸರ್. ಸೂಪರ್ ತುಂಬಾ ಚೆನ್ನಾಗೈತೆ. ಎಲ್ಲ ಫ್ಯಾಮಿಲಿ ನೋಡಂತದ್ದು. ತುಂಬಾ ಚೆನ್ನಾಗೈತೆ. ಏನ್ ಹೇಳಿ?
ಇವ ಅಂದ್ರ ಒಂದು ಮಸ್ತ್ ಫ್ಯಾಮಿಲಿ ನೋಡಂತದೈತೆ. ಆಕ್ಟಿಂಗ್ ತುಂಬಾ ಚೆನ್ನಾಗೈತೆ, ಡ್ಯಾನ್ಸ್ ಸೂಪರ್. ಪಿಕ್ಚರ್ ಫೈಟಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ. ಸ್ಟೋರಿ ಇದೆ, ಹೀರೋ ಪಿಕ್ಚರ್ ಚೆನ್ನಾಗಿದೆ. ಸೂಪರ್ ಅಂಡ್ ಮಾಸ್ ಮೂವಿ ಇತ್ತು. ನೆಕ್ಸ್ಟ್ ಲೆವೆಲ್ ಆಗಿದೆ ಮೂವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಯುವರಾಜ್ ಕುಮಾರ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಪರ್ಫಾರ್ಮೆನ್ಸು, ಸಾಂಗು ಇದೆಲ್ಲ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ.